ಹಾಯ್ ನಮಸ್ಕಾರ, ಶಾರಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕೇಕು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಮಿಕ್ಸಿ ಜಾರಿಗೆ ನೋಡಿ ಈ ಥರದ್ದು ಬಿಸ್ಕಿಟು ತೊಗೊಂಡಿದ್ದೀನಿ. ನಿಮಗೆ ಯಾವ ಬಿಸ್ಕಿಟ್ ಬೇಕೋ ಆ ಥರದ್ದು ಬಿಸ್ಕಿಟ್ ಹಾಕ್ಕೊಂಡು ಮಾಡ್ಕೋಬೋದು. ಈ ಥರ ಕೈಯಿಂದ ಸ್ವಲ್ಪ ಪೀಸ್ ಮಾಡಿಕೊಂಡು ಇವಾಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು. ಇವಾಗ ತೋರಿಸ್ತಿದ್ದೀನಿ ನೋಡಿ, ಇಷ್ಟು ಸಾಫ್ಟಾಗಿ ಪೌಡ್ರ್ ಆದರೆ ಸಾಕು. ಇವಾಗ ನೋಡಿ ಇದು ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಇದು ಒಂದು ಚಿಕ್ಕ ಬೌಲ್ ಆಗಿದೆ, ಅದರ ಅಳತೆ ತೊಗೊಂಡಿದ್ದೀನಿ. ಹಾಗೆ ಮತ್ತು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬೌಲ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಅದನ್ನು ಇವಾಗ ಪೌಡ್ರ್ ಮಾಡ್ಕೋಬೇಕು. ಅಂದರೆ ಒಂದು 4-5 ಸ್ಪೂನ್ ಸಕ್ಕರೆ. ಬಿಸ್ಕಿಟೆಲ್ಲ ಸ್ವೀಟ್ ಇರುತ್ತೋ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನೇ ಹಾಕ್ತಿದ್ದೀನಿ ಸಕ್ಕರೆ. ನೀವು ಸಕ್ಕರೆನ ನೋಡಿ ಹಾಕ್ಕೊಳ್ಳಿ, ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಇವಾಗ ಅದನ್ನು ಮತ್ತೆ ಬೌಲಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮತ್ತೆ ಒಂದು ಸ್ವಲ್ಪ ಕಲಿಸ್ಕೋಬೇಕು. ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದು ಒಂದು ಬೌಲ್ ಅಳತೆದ್ದೆ 1 ಕಪ್ಪು ಹಾಲು ತೊಗೊಂಡಿದ್ದೀನಿ. ಇವು ತಣ್ಣಗಿರೋ ಹಾಲು, ಕಾಸಿ ಆರಿಸಿರೋ ಹಾಲು. ಸ್ವಲ್ಪನೇ ನೋಡ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಈ ಬ್ಯಾಟ್ರು ತೆಳ್ಳಗೂ ಆಗಬಾರ್ದು, ತೀರಾ ಗಟ್ಟಿನೂ ಆಗಬಾರ್ದು. ಒಂದು ಇಡ್ಲಿ ಇರುತ್ತಲ್ಲ, ಇಡ್ಲಿ ಮಾಡ್ತೀವಲ್ಲ ಆ ಥರದ್ದು ಹದಕ್ಕಿದ್ರೆ ಸಾಕು. ಇಡ್ಲಿ ಹಿಟ್ಟಿರುತ್ತಲ್ಲ ಆ ಥರ ಇದ್ದರೆ ಸಾಕು. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪನೇ ಹಾಲು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳ್ಳಿ. ಒಂದೊಂದಕ್ಕೆ ಮೊದಲಿಗೆ ಫುಲ್ ನೀರು ಹಾಲು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಳಕ್ಕೆ ಹೋಗ್ಬಿಡಿ. ಅದಕ್ಕೆ ನೋಡಿ ನಾನು ಇವಾಗ ಸ್ವಲ್ಪನೇ ಹಾಲು ಹಾಕ್ಕೊಂಡ್ಬಿಟ್ಟು ಕಲಿಸ್ತಾ ಇದ್ದೀನಿ. ಹಿಟ್ಟು ಈ ಅಳತೆಗಿದ್ರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಮತ್ತೆ ಒಂದು ಸಲ ಚೆನ್ನಾಗಿ ಈ ಥರ ಕಲಿಸ್ಕೊಂಡ್ಬಿಟ್ಟು ತುಂಬ ಸುಲಭವಾಗಿ ಮಾಡ್ಬೋದು. ನೀವು ಕೂಡ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಇವಾಗ ನೋಡಿ ಇದಕ್ಕೆ 1-2 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ಕೋಬೇಕು. ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದನ್ನು 1 ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಒಂದು ಸಲ ಕಲಿಸ್ಕೊಂಡ್ರೆ ಸಾಕು. ಇದನ್ನು ಜಾಸ್ತಿ ಕಲಸೋಕ್ಕೆ ಹೋಗಬೇಡಿ. ಈ ಥರ ಒಂದು ಸಲ ಇಷ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇವಾಗ ಇದನ್ನು ನೋಡಿ ಈ ಥರ ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸವರ್ತಾಯಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಬಿಟ್ಟಾದರೂ ಮಾಡ್ಕೊಳ್ಳಿ. ಇವಾಗ ನಾನು ಇದಕ್ಕೆ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಈ ಥರ ಮೈದಾ ಹಿಟ್ಟು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಕೋಟಿಂಗ್ ಆಗೋಕ್ಕೋಸ್ಕರ ಮಾಡ್ಕೋಬೇಕು. ಇವಾಗ ನೋಡಿ ಇದನ್ನು ಈ ಥರ ಮಾಡ್ಕೋಬೇಕು. ತುಂಬಾ ಸುಲಭವಾಗಿ ಮಾಡ್ಕೋಬೋದು, ಬೇಗನೆ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ಒಂದ್ಸಲ ಮಾಡಿದರೆ ಮತ್ತೆ ಪದೇ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಇವಾಗ ಕೇಕ್ ಬ್ಯಾಟ್ರು ರೆಡಿಯಾಗಿದೆ. ಅದನ್ನು ಇವಾಗ ಈ ಪಾತ್ರೆಗೆ ಹಾಕ್ತಾಯಿದ್ದೀನಿ. ನೋಡಿ ಇದಿಷ್ಟು ಪರ್ಫೆಕ್ಟಾಗಿದೆ ಹಿಟ್ಟು. ಅಂದರೆ ಕೇಕ್ ಬ್ಯಾಟ್ರು ಕರೆಕ್ಟಾಗಿದೆ. ಇಷ್ಟು ಆದರೆ ಸರಿ ಇದೆ ಅಂತಿದ್ದು. ಇವಾಗ ಇದನ್ನು ಹಾಕಿಬಿಟ್ಟು ಈ ಥರ ಪಾತ್ರೆನ 1-2 ಸಲ ಈ ಥರ ಟ್ಯಾಪ್ ಮಾಡಬೇಕು. ನೋಡಿ ಈ ಥರ ಮಾಡಿಬಿಟ್ಟು ಇವಾಗ ಇದಕ್ಕೆ ಒಂದು ಸ್ವಲ್ಪ ಡೆಕೋರೇಷನ್ಗೆ ಮಾಡ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಹಾಗೇ ಮಾಡ್ಕೋಬೋದು. ನೋಡಿ ಈ ಥರ ಒಂದು ಸ್ವಲ್ಪ ಬಾದಾಮಿ ಇಡ್ತಾಯಿದ್ದೀನಿ. ಸ್ವಲ್ಪ ಚೆಂದ ಕಾಣಿಸುತ್ತೆ, ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ಸೆಂಟ್ರಲ್ಲಿ ಮತ್ತೆ ಒಂದು ಗೋಡಂಬಿ ಇಡ್ತಾಯಿದ್ದೀನಿ. ಇವಾಗ
ಇದು ರೆಡಿಯಾಗಿದೆ. ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಈ ಥರ ಒಂದು ಸ್ಟ್ಯಾಂಡ್ ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಒಂದು 2 ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಳಿ. ಪಾತ್ರೆ ಒಂದು 2 ನಿಮಿಷ ಬಿಸಿ ಆದಮೇಲೆ ನೋಡಿ ಈ ಥರ ಕೇಕಿಂದು ಬ್ಯಾಟ್ರ್ ಇತ್ತಲ್ಲ ಪಾತ್ರೆದು, ಅದನ್ನು ಈ ಥರ ಸೆಂಟ್ರ್ ಇಟ್ಬಿಟ್ಟು ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು 40ರಿಂದ 45 ನಿಮಿಷ ಬೇಯಿಸ್ಕೋಬೇಕು. ಲೋ ಫ್ಲೇಮಲ್ಲಿ ಇರಬೇಕು ಗ್ಯಾಸು, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಸೀದು ಹೋಗುತ್ತೆ. ಇವಾಗ ನೋಡಿ ತೋರಿಸ್ತಿದ್ದೀನಿ, 45 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ನೋಡಿ, ಕೇಕು ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇವಾಗ ಇದನ್ನು ತೋರಿಸಿ ನೋಡಿ, ಈ ಥರ ಒಂದು ಯಾವ್ದಾರು ಟೂತ್ ಪಿಕ್ಕು ಇಲ್ಲ ಚಾಕು ಇದ್ದರೆ ಈ ಥರ ಮಧ್ಯೆ ಈ ಥರ ಪ್ರೆಸ್ ಮಾಡಿಬಿಟ್ಟು ನೋಡಿ, ಸ್ವಲ್ಪನೂ ಅಂಟ್ತಾ ಇಲ್ಲ ಅದಕ್ಕೆ. ಇವಾಗ ಇದು ರೆಡಿಯಾಗಿದೆ ಅಂತ. ಅದು ಏನಾದರೂ ಅಂಟ್ತಾ ಇದ್ದರೆ ಇದನ್ನು ಮತ್ತೆ ಒಂದು 5 ನಿಮಿಷ ಬೇಯಕ್ಕೆ ಬಿಡಿ. ಇವಾಗಿದು ತಣ್ಣಗಾಗಿದೆ. ಇವಾಗ ಒಂದು ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಚಾಕು ತೊಗೊಂಡ್ಬಿಟ್ಟು ಈ ಥರ ಸುತ್ತಲೂ ಈ ಥರ ತೆಗೆದು ನೋಡಿ, ಈ ಥರ ಮಾಡ್ಕೊಂಡ್ಬಿಟ್ಟು ಇವಾಗ ಪಾತ್ರೆಗೆ ಹಾಕ್ತಾಯಿದ್ದೀನಿ ನೋಡಿ. ವಾವ್, ಎಷ್ಟು ಸೂಪರಾಗಿ ಬಂದಿದೆ. ಸ್ವಲ್ಪನೂ ಪಾತ್ರೆಗೆ ಅಂಟಿಲ್ಲ, ಹಾಗೆ ಸೀದು ಹೋಗಿಲ್ಲ, ಸೂಪರಾಗಿ ಬಂದಿದೆ ಕೇಕು. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಈ ಥರದ್ದು ಚಾಕ್ಲೇಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಥರ ಚಾಕ್ಲೇಟ್ ಇದ್ದರೆ, ಡೈರಿ ಮಿಲ್ಕೋ ಯಾವ್ದಾರದ್ದು ಯಾವುದಿದ್ರೆ ಅದನ್ನಾದರೂ ತೊಗೊಳ್ಳಿ. ಈ ಥರ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಆಗಬೇಕು ನೀರು. ಇವಾಗ ಇದಕ್ಕೆ ಈ ಥರ ಚಾಕ್ಲೇಟ್ ಇದೆಯಲ್ಲ, ಇದನ್ನು ಒಂದು ಈ ಥರ ಬಟ್ಲಕ್ಕೆ ಹಾಕೊಂಡ್ಬಿಟ್ಟು ಇದನ್ನು ಕರಗಿಸ್ಕೊತಾ ಇದ್ದೀನಿ ನೋಡಿ. ಕರಗ್ತಾ ಇದೆ ಚಾಕ್ಲೇಟ್ ಎಲ್ಲ. ಇವಾಗ ಇದನ್ನು ಆವಾಗಲೇ ಕೇಕ್ ರೆಡಿ ಮಾಡಿ ಇಟ್ಟಿದ್ವಲ್ಲ ಅದ್ರ ಮೇಲೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಹಾಗೇ ತಿನ್ಬೋದು. ನಾನಿವಾಗ ಇದಕ್ಕೆ ಹಾಕ್ತಾಯಿದ್ದೀನಿ ಚಾಕ್ಲೇಟ್ನ. ಈ ಥರ ಸುತ್ತಲೂ ಎಲ್ಲದಕ್ಕೂ ಹಾಕಿಬಿಟ್ಟು ಈ ಥರ ಒಂದು ಸಲ ಮಾಡಿ ಟೇಸ್ಟ್ ಆಗಿರುತ್ತೆ ನೋಡಿ. ಈ ಥರ ಚಾಕ್ಲೇಟ್ ಎಲ್ಲನೂ ಹಾಕ್ತಾಯಿದ್ದೀನಿ, ಹಾಗೆ ಸುತ್ತಲೂ ಹಾಕ್ತಾಯಿದ್ದೀನಿ. ಎಲ್ಲದಕ್ಕೂ ನೀಟಾಗಿ ಈ ಥರ ಸವರ್ಕೊತಾ ಇದ್ದೀನಿ ನೋಡಿ. ಈ ಥರ ಚೆನ್ನಾಗಿ ಕೋಟಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಈ ಥರದ್ದು ಚಾಕ್ಲೇಟ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಚಾಕ್ಲೇಟ್ ಇದ್ದರೆ ಈ ಥರದ್ದು ಚಾಕ್ಲೇಟ್ ತೊಗೊಂಡು ಈ ಥರ ನೀಟಾಗಿ ಒಂದೊಂದೇ ಈ ಥರ ಇಡ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ. ಮತ್ತು ಇನ್ನೊಂದು ಮಧ್ಯಕ್ಕೊಂದು ಇಷ್ಟು ಪೀಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ನೋಡಿ ಇದು ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಟ್ ಆಗುತ್ತೆ ಅಂತ. ಇದು ಬಿಸ್ಕಿಟಿಂದ ಮಾಡಿರೋ ಕೇಕ್ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಕೇಕು ಬಂದಿದೆ ನೋಡಿ. ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸೂಪರಾಗಿ ಬಂದಿದೆ ಕೇಕು ನೋಡಿ, ಎಷ್ಟು ಸಾಫ್ಟೂ ಆಗಿದೆ. ತೋರಿಸ್ತಾ ಇದ್ದೀನಿ ನೋಡಿ, ಸಾಫ್ಟೂ ಬಂದಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.